ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಸೆಕೆಂಡ್ PUC ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾಯಿದ್ರಿ, ಸೊ ರಿಸಲ್ಟ್ ನಾಳೆ ಅನೌನ್ಸ್ ಆಗ್ತಿದೆ, ಅಂದರೆ ಏಪ್ರಿಲ್ 9ಗೆ. ಸೊ ನೀವೇನು ಸೈಬರ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಹತ್ರ ಇರೋ ಮೊಬೈಲಲ್ಲೇ ರಿಸಲ್ಟ್ನ ಹೇಗೆ ಚೆಕ್ ಮಾಡ್ಬೋದು ಅಂತ ನೋಡೋಣ. ಸೊ 4 ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. ಅಧಿಕೃತ ವೆಬ್ಸೈಟ್ಗೆ ಹೋಗಿ KARresults.nic.in ಅನ್ನೋ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿ, ಅದರಲ್ಲಿ ಮೈನ್ ಪೇಜಲ್ಲಿ ಸೆಕೆಂಡ್ PUC ರಿಸಲ್ಟ್ 2026 ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ಎಂಟರ್ ಮಾಡಾದಮೇಲೆ ಸಬ್ಮಿಟ್ ಕೊಡಿ. ಸೊ ಸ್ಕ್ರೀನ್ ಮೇಲೆ ನಿಮ್ಮದು ರಿಸಲ್ಟು ಓಪನ್ ಆಗುತ್ತೆ. ಬೈ ಚಾನ್ಸ್ ಸರ್ವರ್ ಏನಾದರೂ ಬ್ಯುಸಿ ಇದ್ದರೆ ಏನು ಮಾಡಿ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಟ್ರೈ ಮಾಡಿ. ಇದ್ರ ಜೊತೆಗೆ ಡಿಜಿಲಾಕರಲ್ಲಿ ಹೇಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ, ಆ್ಯಪ್ ಅಥವಾ ವೆಬ್ಬಲ್ಲಿ ಏನು ಮಾಡಿ ಲಾಗಿನ್ ಆಗಿ ಯಾವ ಮೊಬೈಲ್ ನಂಬರ್ಗೆ ಆಧಾರ್ ಲಿಂಕ್ ಆಗಿದೆಯೋ ಸೊ ಅದರಲ್ಲಿ KSEAB ಅನ್ನೋದನ್ನು ಸರ್ಚ್ ಮಾಡಿ, ಅಲ್ಲಿ ಕ್ಲಾಸ್ 12 ಮಾರ್ಕ್ ಶೀಟ್ ಅನ್ನೋವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಅಲ್ಲಿ ಇಯರ್ 2026 ಮತ್ತು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿದ್ರೆ ಸೊ ಅಲ್ಲಿ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಅದನ್ನು ನೀವು ಸೇವ್ ಮಾಡಿ ಇಟ್ಕೊಂಡು ಪ್ರಿಂಟ್ ತೊಗೋಬೋದು. ಸೊ ನೆಕ್ಸ್ಟ್ ಕಾಲೇಜ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಏನು ಮಾಡಿ, ಡಿಜಿಲಾಕರಲ್ಲಿ ನಿಮ್ಮ ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ನ ತೊಗೊಳ್ಳಿ. ನೆಕ್ಸ್ಟು ಯಾರ್ದಾದ್ರೂ ಮಾರ್ಕ್ಸ್ ಕಡಿಮೆ ಬಂದಿದ್ದರೆ ಅಥವಾ ಫೇಲ್ ಆಗಿದ್ದರೆ ಏನೂ ಯೋಚನೆ ಮಾಡಬೇಡಿ. ಸಪ್ಲಿಮೆಂಟ್ರಿ ಎಕ್ಸಾಮ್ ಆಲ್ಮೋಸ್ಟ್ ಏಪ್ರಿಲ್ 25ರಿಂದನೇ ಸ್ಟಾರ್ಟ್ ಆಗಬಹುದು, ಅಥವಾ ಮಾರ್ಕ್ಸ್ ಕಡಿಮೆ ಇದ್ದರೆ ರಿವ್ಯಾಲ್ಯೂಯೇಷನ್ಗೆ ಹಾಕಿ. ಪೇರೆಂಟ್ಸ್ಗಳು ಮಕ್ಕಳಿಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಡಿ, ಇಲ್ಲ ಬೇರೆಯವ್ರ ಜೊತೆ ಏನು ಮಾಡಬೇಡಿ, ಕಂಪ್ಯಾರಿಸನ್ ಮಾಡಬೇಡಿ. ಇದೊಂದು ರಿಸಲ್ಟ್ ಅಷ್ಟೇ, ಇದೇನು ಲೈಫಲ್ಲ ಅಲ್ವಾ. ಸೊ ಹಾಗಾಗಿ ಏನು ಮಾಡಿ ಅಂದರೆ, ಮಾರ್ಕ್ಸ್ ಕಡಿಮೆ ಬಂದಿದ್ದರೂ ಪರವಾಗಿಲ್ಲ. ನೆಕ್ಸ್ಟ್ ಮಕ್ಕಳಿಗೆ ನೀವೇನು ಮಾಡಿ ಅಂದರೆ ಧೈರ್ಯ ಹೇಳಿ. ನೆಕ್ಸ್ಟ್ ಏನೆಲ್ಲ ಕೋರ್ಸಸ್ನ ಮಾಡ್ಬೋದು ಅಂದರೆ, ಆಫ್ಟರ್ PU ಡಿಗ್ರಿ ತೊಗೋಬೋದು. ಡಿಗ್ರಿಯಲ್ಲಿ BA, BSc, BCom ಅವ್ರಿಗೆ ಯಾವ್ಯಾವ್ದು ಇಷ್ಟ ಇರುತ್ತೋ ಅದು. ಇನ್ನು ಪ್ರೊಫೆಷ್ನಲ್ ಕೋರ್ಸ್ ಅಂತ ಬಂದರೆ ಇಂಜಿನಿಯರಿಂಗ್, ಮೆಡಿಕಲ್, CA, ಅದು ಅಲ್ಲದೆ ಸ್ಕಿಲ್ಡ್ ಬೇಸ್ಡ್ ಕೋರ್ಸಸ್ ಅಂತೂ ತುಂಬಾ ಇದೆ. ಸೊ ಆ ಮಕ್ಕಳಿಗೆ ಯಾವುದ್ರ ಬಗ್ಗೆ ಇಷ್ಟ ಇರುತ್ತೋ ಆ ಕೋರ್ಸನ್ನೇ ಏನು ಮಾಡಿ ಕೊಡಿಸಿ. ಪೇರೆಂಟ್ಸು ಯಾವುದಕ್ಕೂ ಫೋರ್ಸ್ ಮಾಡಬೇಡಿ. ಮಾರ್ಕ್ಸ್ ಕಡಿಮೆ ಬಂದಿದ್ದರೂ ಬೈಬೇಡಿ, ಅವ್ರಿಗೆ ಧೈರ್ಯ ಹೇಳಿ. ಅವರು ಸಪ್ಲಿಮೆಂಟ್ರಿ ಎಕ್ಸಾಮ್